ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಯಾರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ರವರು, ಮಾಜಿ ಶಾಸಕರು ಮತ್ತು ಸಹೋದರರಾದಂಥ ಸಂಪಂಗಣ್ಣವರು, ಮತ್ತು ಮತ್ತೊಬ್ಬ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು, ಬಂಗಾರಪೇಟೆ ಮಾಜಿ ಶಾಸಕರಾದಂಥ BP ವೆಂಕಟಮಣಿ ಅಣ್ಣವರು, ನಮ್ಮ ಪಕ್ಷದ ಮಹಿಳಾ ಮೋರ್ಚಾದ ಎಲ್ಲ ಮುಖಂಡರುಗಳು, ಮಂಡಲದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಇವತ್ತು ಸಾಂಕೇತಿಕವಾಗಿ ನಾವು ಜಿಲ್ಲೆಯಲ್ಲಿ ಮೊನ್ನೆ ಧರಣಿ ಮಾಡಿದರೆ 2,000 ಜನ ಸೇರಿ DC ಆಫೀಸ್ ಹತ್ರ ಅದು ಯಶಸ್ವಿ ಆಗಿದೆ. ಇದನ್ನು ಒಂದು ಸಾಂಕೇತಿಕವಾಗಿ ಒಂದು ಧರಣಿ ಮಾಡಬೇಕಂತೇಳಿ ರಾಜ್ಯದಲ್ಲಿ ಎಲ್ಲ ಕಡೆನೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರರವರು ಮತ್ತು ಅಶೋಕಣ್ಣವರು, ಛಲವಾದಿ ನಾರಾಯಣಸ್ವಾಮಣ್ಣವರು, ಪಕ್ಷದ ಮುಖಂಡರುಗಳು ಏನು ಕರೆ ಕೊಟ್ಟ ನಂತರ ಇವತ್ತು ನಾವು ಸಾಂಕೇತಿಕವಾಗಿ ಕೋಲಾರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಕೋಲಾರ ಜಿಲ್ಲೆಯಲ್ಲಿ ಏನು ವಕ್ಫ್ ಬೋರ್ಡ್ಗೆ ಸೇರಿಸಿರ್ತಕ್ಕಂಥ ಆಸ್ತಿಗಳಿದೆ ಮತ್ತು ಸೇರಿಸ್ಬೇಕು ಅಂಥೇಳಿ ಏನು ವಕ್ಫ್ ಬೋರ್ಡ್ ಅವರು ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳನ್ನು ಕರೆದು ಅವ್ರ ಮೇಲೆ ಒತ್ತಡ ಹಾಕಿ, ನಾನು ಎಷ್ಟು ದಿನ ಇರ್ತೀನೋ ಹೇಳೋಕ್ಕಾಗಲ್ಲ, ನೀವು ತಕ್ಷಣದಿಂದ ಜಾರಿ ಬರೋಂಥ ರೀತಿಯಲ್ಲಿ ನೀವು RTCಯಲ್ಲಿ ಸೇರಿಸ್ಬೇಕು ಅಂತೇಳಿ ಏನು ಒತ್ತಡ ಹಾಕ್ತಾ ಇದ್ದಾರೆ. ಇದನ್ನು ಖಂಡಿಸಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಕೋಲಾರಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನಗಳನ್ನು ನನಗೆ ಇಲ್ಲಿ ಬಂದಾಗ ಕೆಲವು ಮಾಹಿತಿಗಳನ್ನು ಕೊಟ್ಟರು. ಕ್ಲಾಕ್ ಟವರ್ ಬಳಿ ಇದ್ದ ಈಶ್ವರನ ದೇವಸ್ಥಾನ ಮತ್ತು ಕಲ್ಯಾಣಿ ಇವತ್ತು ಹೈದರಾಲಿ ಟಿಪ್ಪು ಸುಲ್ತಾನರ ದರ್ಗಾ ಆಗಿದೆ. ವೆಂಕಟೇಶ್ವರ ಚಿತ್ರಮಂದಿರ ಪೂರ್ವಕ್ಕೆ ಅಲ್ಲೇ ಇರುವ ಗಂಗಮ್ಮನ ದೇವಾಲಯಕ್ಕೆ ಸೇರಿದಂಥ ದೊಡ್ಡ ಕಲ್ಯಾಣಿ ಈಗ ವಕ್ಫ್ ಬೋರ್ಡ್ ಆಸ್ತಿಯಾಗಿದೆ. ಅಮ್ಮವಾರಪೇಟೆಯಲ್ಲಿ ಶ್ರೀನಿವಾಸಪುರ ಸರ್ಕಲಲ್ಲಿ ಹೊಂದ್ಕೊಂಡಿರುವ 2 ಕಲ್ಯಾಣಿಗಳಿದ್ವು. ಇವೆರಡನ್ನು ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿ ಇವಾಗ ಹಿಂದೆ ಇದ್ದಂಥ ಜಮೀರ್ ಪಾಷಾ ಅವರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಂಗನಹಳ್ಳಿ ಗಣೇಶನ ದೇವಸ್ಥಾನದ ಮುಂದೆ ಇದ್ದಂಥ ದೊಡ್ಡ ಕಲ್ಯಾಣಿಯನ್ನು ದರ್ಗಾ ಮಾಡಿ ಇವಾಗ ವಕ್ಫ್ ಬೋರ್ಡ್ಗೆ ಸೇರಿಸಿರ್ತಕ್ಕಂಥದ್ದು. ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಳಿ ಏನು ನಾಗರಕುಂಟೆ ಬಳಿ ರಾತ್ರೋದ್ರಾತ್ರಿ 2 ಗೋರಿಗಳನ್ನು ಹಾಕಿ ವಕ್ಫ್ ಬೋರ್ಡ್ ಆಸ್ತಿ ಎಂದು ಘೋಷಿಸಿದ್ರು. ಆದರೆ ಅದನ್ನು ತಡೆದು ಕೋರ್ಟ್ಗೆ ಅಪೀಲ್ ಹೋಗಿರೋದ್ರಿಂದ ಸ್ಥಳೀಯವಾಗಿ ಈಗಿರ್ತಕ್ಕಂಥ DC ಅವರು ಆ ಮುಸ್ಲಿಂ ಮುಖಂಡರನ್ನು ಕರೆದು ಬೇಗ ಅದರದ್ದು ಒಂದು ಕೇಸ್ ಹಾಕಿ ಒಂದು ಅಪೀಲ್ ಹಾಕಿ ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದೇ ರೀತಿಯಲ್ಲಿ ಕ್ಲಾಕ್ ಟವರಿಂದ ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿ ಕಲ್ಯಾಣಿ ಇತ್ತು. ಅದರ ಬಳಿ ಉರ್ದು ಶಾಲೆಯನ್ನು ತೆರೆದು ಕಲ್ಯಾಣಿಯ ಸುತ್ತಲೂ ಜಾಗವನ್ನು ವಕ್ಫ್ ಬೋರ್ಡ್ಗೆ ಸೇರಿಸ್ಕೊಂಡಿದ್ದಾರೆ. ಸೋಮೇಶ್ವರದ ದೇವಸ್ಥಾನದ ಬಳಿ ಹಿಂದೆ ಇದ್ದಂಥ ಜಾಗವನ್ನು ಅದನ್ನು ಹಿಂದೆ ಜಮೀರ್ ಪಾಷಾ ಅನ್ನೋರು ಕಾಂಪೌಂಡನ್ನು ಹಾಕಿಸಿ ಅವ್ರ ವಕ್ಫ್ ಬೋರ್ಡ್ಗೆ ಸೇರಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಕುವೆಂಪು ಬಡಾವಣೆಯಲ್ಲಿ ನಿರ್ಮಾಣವಾಗಿರೋದೇನು ಚಿನ್ಮಯ ಮಿಷನ್ ಸೇರಿದಂಥ ಜಾಗವನ್ನು ವಕ್ಫ್ ಬೋರ್ಡ್ಗೆ ಸೇರಿಸ್ಬೇಕು ಅಂತ ಹೇಳಿ ಏನು ಅವರು ಒತ್ತಡ ಹಾಕಿದ್ರು. ಅದನ್ನು DC ಅವರು ಕೋರ್ಟಲ್ಲಿ ಕೇಸ್ ಇದೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಈಗ ಅವ್ರ ಮುಖಂಡರುಗಳಿಗೆ ಹೇಳಿದ್ದಾರೆ. ಹೈಕೋರ್ಟ್ನಲ್ಲಿನೂ ಅದರ ಕೇಸ್ ನಡೀತಾ ಇದೆ. ಹೀಗೆ ಅನೇಕ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಕಲ್ಯಾಣಿಗಳನ್ನು, ಹಿಂದೂ ಸ್ಮಶಾನಗಳನ್ನು, ಒಬ್ಬ ಮುಸ್ಲಿಮ್ಸರು ಇಲ್ಲದೆ ಇರ್ತಕ್ಕಂಥ ಗ್ರಾಮಗಳಲ್ಲೂ ಕಬ್ರಸ್ತಾನಕ್ಕೆ ಜಾಗ ಕೊಟ್ಟಿರ್ತಕ್ಕಂಥದ್ದು, ವಕ್ಫ್ ಬೋರ್ಡ್ಗೆ ಜಾಗ ಕೊಟ್ಟಿರ್ತಕ್ಕಂಥದ್ದು, ಮುದುವಾಡಿಯಲ್ಲಿ ಸರ್ಕಾರಿ ಶಾಲೆಯನ್ನು ವಕ್ಫ್ ಬೋರ್ಡ್ಗೆ ಸೇರಿಸಿರ್ತಕ್ಕಂಥದ್ದು,
ಮತ್ತು ಕುಡಿಯನೂರಲ್ಲಿ ಹಿಂದೂ ಸ್ಮಶಾನವನ್ನು ಕಬ್ರಸ್ತಾನ್ ಅಂತ ಸೇರಿಸಿರ್ತಕ್ಕಂಥದ್ದು, ಲಕ್ಕೂರಲ್ಲಿ ಆಂಜನೇಯನ ದೇವಸ್ಥಾನವನ್ನು ಮುಸ್ಲಿಂ ಜನಾಂಗಕ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಥರ ಎಲ್ಲ ನೂರಾರು ಎಕರೆಗಳು ವಕ್ಫ್ ಬೋರ್ಡ್ಗೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಆಗ್ರಹ ಇಷ್ಟೇ, ನಾವು ಅಹೋರಾತ್ರಿ ಧರಣಿ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀರಿ. ನಾವೆಲ್ಲ ರೈತರದ್ದೆಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಅದಕ್ಕೋಸ್ಕರ ನಮ್ಮ ಎಲ್ಲ ಮಾಜಿ ಶಾಸಕರು, ನಮ್ಮ ಮುಖಂಡರುಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಾಂಕೇತಿಕವಾಗಿ ನಾವೆಲ್ಲೇನು ಧರಣಿ ಮಾಡಿದರೆ ಇದ್ರ ಉದ್ದೇಶ ಇಷ್ಟೇ, ಸಿದ್ದರಾಮಯ್ಯನವರು ಯಾರ್ಯಾರ್ದು ನಾವು ನೋಟಿಫಿಕೇಶನ್ ಮಾಡಿ ಕಳಿಸಿದ್ದೀರಿ ಅದನ್ನೆಲ್ಲ ಹಿಂಪಡ್ಕೊತೀರಿ ಅಂತ ಹೇಳಿ ಬಾಯಿ ಮಾತಲ್ಲಿ ಏನು ಸುತ್ತಲೇ ಏನು ಕೊಟ್ಟಿದ್ರು, ಅದನ್ನು ಕೂಡಲೇ ಕಾಲಮ್ ನಂಬರ್ 9 ಮತ್ತು 11ರಲ್ಲಿ ವಕ್ಕಾಸ್ತಿ ಅಂತೇಳ್ಬಿಟ್ಟು ವಕ್ಫ್ ಬೋರ್ಡ್ದು ಅಂತೇಳ್ಬಿಟ್ಟು ಏನು ನೀವು ಸೇರಿಸಿದಿರಿ ಅದನ್ನು ಕೂಡಲೇ ತೆಗೆದಾಕಬೇಕು. ಯಾವ ರೀತಿ ನೀವು ಇವತ್ತು ರೇಷನ್ ಕಾರ್ಡ್ಗಳನ್ನು, BPL ಕಾರ್ಡ್ಗಳನ್ನು ವಜಾ ಮಾಡಿ ಬಡವರು, ಬಹುಸಂಖ್ಯಾತರು ಸೊಸೈಟಿ ಹತ್ರ ಹೋದಾಗ ಏಕಾಏಕಿ ನಿಮ್ಮ ಕಾರ್ಡ್ ವಜಾ ಆಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಇವತ್ತು ನಿನ್ನೆ KH ಮುನಿಯಪ್ಪನವರು ಇದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದು ನೀವೇನು ಬಾಯಿ ಬಿಡ್ಬಿಡ್ರಿ ಎಲ್ಲ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ಬಾಯಿ ಮಾತಲ್ಲಿ ಹೇಳಿದರೆ ನಡೆಯಲ್ಲ ಸಿದ್ದರಾಮಯ್ಯನವರೇ, KH ಮುನಿಯಪ್ಪನವರೇ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 22 ಲಕ್ಷ ಕಾರ್ಡ್ಗಳನ್ನು, BPL ಕಾರ್ಡ್ಗಳನ್ನು ನೀವು ತೆಗೆದಾಕಿರ್ತಕ್ಕಂಥದ್ದು. ಎಷ್ಟೋ ಜನ ಆಟೋ ಚಾಲಕರು, ಕಾರ್ ಚಾಲಕರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋಂಥವ್ರು ಸುಮಾರು ಜನ ಯಾವುದೇ ಒಂದು ಲೋನ್ ಇನ್ನೊಂದು ಮತ್ತೊಂದು ತಗೊಳಕ್ಕೆ ಹೋಗ್ಬೇಕಂದ್ರೂ ನಿಮ್ಗೆ ಪ್ಯಾನ್ ಕಾರ್ಡ್ ಬೇಕು ಅಂತ ಹೇಳ್ತಾರೆ. ಆ ಪ್ಯಾನ್ ಕಾರ್ಡ್ ಕೊಟ್ಟರೆ ಆ ಪ್ಯಾನ್ ಕಾರ್ಡ್ ಇರ್ತಕ್ಕಂಥವರೆಲ್ಲ ಸಾಹುಕಾರರು ಅನ್ನೋ ಲೆಕ್ಕಾಚಾರದಲ್ಲಿ ಇದೇನು BPL ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ಗ್ಯಾರಂಟಿಗಳನ್ನು ಏನು ಕೊಟ್ಟರು ಆ ಗ್ಯಾರಂಟಿಗಳಿಂದ ಇವತ್ತು ಕರ್ನಾಟಕ ರಾಜ್ಯ ದಿವಾಳಿ ಆಗಿದೆ. ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಇವತ್ತು ರೈತರಿಗೆ ಏನು ನಮ್ಮ ಬಡವರಿಗೆ ಕೊಡ್ತಾ ಇದ್ದಂಥ ಅಕ್ಕಿಯನ್ನು, ಅದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಂಥ ಅಕ್ಕಿಯನ್ನು ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಅವ್ರಿಗೆ ತಣ್ಣೀರು ಬಟ್ಟೆ ಹಾಕ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಅದಕ್ಕೋಸ್ಕರ ಇವತ್ತು ನಾವೇನು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ, ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಪರ ಸಂಘಟನೆಗಳವರು, ರೈತ ಪರ ಸಂಘಟನೆಗಳವರು, ನಮ್ಮ ಎಲ್ಲ ಬಹುಸಂಖ್ಯಾತರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಹೋರಾಟವನ್ನು ತಿರುಗುಗೊಳಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಏನು ಹೋರಾಟವನ್ನು ಮಾಡಿ ರೈತರಿಗೆ ಆ ಜಮೀನುಗಳನ್ನು ಮರಳಿಸಬೇಕು. ಮತ್ತು ದೇವಸ್ಥಾನ, ಮಠ ಮಂದಿರಗಳಿಗೆ ಸೇರ್ತಕ್ಕಂಥ ಜಮೀನುಗಳನ್ನು ಏನು ಇವತ್ತು ಅವರು ವಕ್ಫ್ ಬೋರ್ಡ್ ಸೇರಿಸಿದ್ದಾರೆ ಅದನ್ನು ಮತ್ತೆ ವಾಪಸ್ ತಗೊಬೇಕು. ಈ ವಕ್ಫ್ ಬೋರ್ಡ್ ಆಸ್ತಿಯನ್ನು ಏನು ಕಬಳಿಸಿದ್ದಾರೆ ಅವ್ರದ್ದೇ ಜನಾಂಗದ ನಾಯಕರುಗಳು, ಅವ್ರ ಮೇಲೆ CBI ತನಿಖೆ ಆಗಬೇಕು. ಕಂಪ್ಲೀಟಾಗಿ ಈ ವಕ್ಫ್ ಬೋರ್ಡ್ ಅನ್ನೋದೇನಿದೆ ಅದನ್ನು ಕಿತ್ತಾಕಬೇಕು. ಆ ನಿಟ್ಟಿನಲ್ಲಿ ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಚಳುವಗಾಲದ ಅಧಿವೇಶನದಲ್ಲಿ ಅದನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೋಲಾರ ಜಿಲ್ಲೆ ಜನತೆ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ. ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಡಾಕ್ಟರ್ ನಾಗಜ್ಯೋತಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬೇಬಿ ಸೈನ್ಸ್ IVF ಕ್ಲಿನಿಕ್, ಕೋಲಾರ. ದಿನಾಂಕ 29 ಮತ್ತು 30 ನವೆಂಬರ್ 2024. ಸಮಯ ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ. ಉಚಿತ ಸಮಾಲೋಚನೆ, ಸ್ಕ್ಯಾನಿಂಗ್ ಮತ್ತು ಕೌನ್ಸೆಲಿಂಗ್. IVF ಪ್ಯಾಕೇಜ್ನಲ್ಲಿ 10% ರಿಯಾಯಿತಿ. 2ನೇ ಮಹಡಿ, 234/237 ದೀಪಾ ಕಾಂಪ್ಲೆಕ್ಸ್, ಗೌರಿಪೇಟೆ, ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ 563101. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 918105943722 ಅಥವಾ 917349255495.